ಯಾವ ತನಿಖೆಗಳು ಇತ್ತೋ ಆ ಒಂದು ಇಲಾಖೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ನಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ಉದಾರತೆಯಿಂದ ನಾವು ಅವಕಾಶ ಮಾಡಿಕೊಟ್ಟು ಉತ್ತರ ಕೊಡ್ಬೇಕಾದ್ರೆ ಅವ್ರಿಗೆ ಉತ್ತರವನ್ನ ಕೇಳುವಂತ ಸಮಯ ಸಾನೆ ಇರಲಿಲ್ಲ. ಅವರು ಗಲಾಟೆ ಮಾಡಿಕೊಂಡು ಬಾವಿಗಿದ್ರು. ನಾವು ಕೂಡ ಅವ್ರ ಅನೇಕ ಹಗರಣಗಳನ್ನ ಬಯಲಿಗಿಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿ, ಬಯಲಿಗೆ ಎಳಿತಾರೆ ಅನ್ನೋದು ಗೊತ್ತಾಗಿ ಅವರು ಬಾವಿಗೆ ಇಳಿದು ತೊಂದರೆಯನ್ನ ಕೊಟ್ಕೊಂಡು ಬರ್ತಾ ಇದ್ರು. ಆದ್ರೂ ಮುಖ್ಯಮಂತ್ರಿಗಳು APMCಯಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಆಗಿದ್ದಾಗ 47 ಕೋಟಿ ರೂಪಾಯಿ ಹಗರಣ ಇದೆ ಅನ್ನೋದನ್ನ ಗಮನವನ್ನ ಸೆಳೆದಿದ್ದಾರೆ. ಇದಲ್ಲದೆ ಬೋವಿ ನಿಗಮದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. 87 ಕೋಟಿ ರೂಪಾಯಿ ಹಣ ಅಲ್ಲೂ ಕೂಡ ಇದೇ ರೀತಿ ವರ್ಗಾವಣೆ ಆಗಿದ್ದನ್ನು ಕೂಡ ಇವತ್ತು ಈಗಾಗಲೇ ಗೂಳಟಿ ಶೇಖರ್ ಅವರು 100 ಕೋಟಿ ಆಗಿದೆ ಅಂತ ಹೇಳಿ ಗಮನವನ್ನ ಸೆಳೆದಿದ್ರು. ಅದು ಕೂಡ ಈಗಾಗಲೇ ನಾವು ತನಿಖೆಯನ್ನ ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೇವೆ. ದೇವರಾಜರ ಟರ್ಮಿನಲ್ 222-23 ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿದ್ರು, ಶ್ರೀರಾಮುಲುರವರು ಮಂತ್ರಿ ಆಗಿದ್ರು. ಒಂದು 50 ಕೋಟಿಗೂ ಹೆಚ್ಚು ಹಣ ಈ ರೀತಿ ಹೆಚ್ಚು ಕಮ್ಮಿ ಆಗಿದೆ. ಸೊ ಇದಲ್ಲದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 430 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಯಾರ ಕಾಲದಲ್ಲಿ? ಯಡಿಯೂರಪ್ಪನವ್ರ ಕಾಲದಲ್ಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಾಲದಲ್ಲಿ. ಇದಲ್ಲದೆ ಪ್ರವಾಸ ಉದ್ಯಮ ಇಲಾಖೆ ಅಲ್ಲಿ ಸುಮಾರು ಒಂದು 2.5 ಕೋಟಿ ರೂಪಾಯಿ ಯೋಗೇಶ್ವರ್ ಅವರು ಇದು ಮಂತ್ರಿ ಆಗಿದ್ರು. ಬೊಮ್ಮಾಯಿರವರು ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ರು. ಫಿಯಾನಿಕ್ಸ್ ನಲ್ಲಿ CAG ವರದಿ ಇದೆ. CAG ವರದಿ 500 ಕೋಟಿ ರೂಪಾಯಿ ವರದಿ ಇದೆ. ಅಶ್ವಥ್ ನಾರಾಯಣ್ ರವರು ಮಿನಿಸ್ಟ್ರು, BS ಯಡಿಯೂರಪ್ಪನವರು, ಬೊಮ್ಮಾಯಿರವರು ಒಬ್ಬ ಮುಖ್ಯಮಂತ್ರಿಗಳು. ಕೋವಿಡ್ ಹಗರಣ ಸುಧಾಕರ್, ಶ್ರೀರಾಮುಲು ಒಟ್ಟು 40,000 ಕೋಟಿ ರೂಪಾಯಿ 40,000 ಕೋಟಿ ಹಗರಣ. ಇದೆಲ್ಲ ಕೂಡ ಈಗಾಗಲೇ ಬಿಜೆಪಿ ಕಾಲದಲ್ಲಿ ಮತ್ತು ಭದ್ರಾ ಮೇಲ್ದಂಡ ಯೋಜನೆಯಲ್ಲಿ 2,000 ಕೋಟಿ ರೂಪಾಯಿ ಅಂತೇಳಿ ವಿಶ್ವನಾಥ್ ಅವರು ಪ್ರಸ್ತಾವನೆಯನ್ನ ಮಾಡಿದ್ರು. ಅದು ಕೂಡ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿರವರ ಕಾಲದಲ್ಲಿ ಅನೇಕ ಇದು ಈಗಾಗಲೇ ತನಿಖೆಗಳು ಈಗಾಗಲೇ ನಡ್ಕೊಂಡು ಬರ್ತಾ ಇದೆ. PSI ಮತ್ತು ನೇಮಕಾತಿ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಕಾಲದಲ್ಲಿ ಬೊಮ್ಮಾಯಿರವರು ಹೋಮ್ ಮಿನಿಸ್ಟರ್ ಆಗಿದ್ದು, ಅರವಿಂದ್ ಜ್ಞಾನೇಂದ್ರ ಅವರು ಕೂಡ ಹೋಮ್ ಮಿನಿಸ್ಟರ್ ಆಗಿದ್ರು. ಹಾಗೂ ಕೂಡ 100 ಕೋಟಿ ರೂಪಾಯಿ ಬಂದಿರೋದು ಈಗಾಗಲೇ ಜಸ್ಟಿಸ್ ವೀರಪ್ಪನವರ ಸಮಿತಿ ಈಗಾಗಲೇ ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆ ಕೂಡ ಈಗಾಗಲೇ ನಡೆಸ್ಕೊಂಡು ಬಂದಿದೆ. ಪರಶುರಾಮ್ ತೀರ್ ಪಾರ್ಕ್ 11 ಕೋಟಿ ರೂಪಾಯಿ ಬಿದ್ದೇ ಹೋಯ್ತು, ಥೀಮ್ ಪಾರ್ಕೆ ಹೊಂಟೋಯ್ತು. ಅದು ಕೂಡ ತಾವೆಲ್ಲ ಗಮನಿಸ್ತೀವಿ. ಆಮೇಲೆ ಬಿಟ್ಕಾಯಿ ಹಗರಣ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ, ಯಡಿಯೂರಪ್ಪನವ್ರ ಕಾಲದಲ್ಲಿ ನಡೆದಿದ್ದು. ಅದು ಕೂಡ ಈಗಾಗಲೇ ತನಿಖೆ ಈಗಾಗಲೇ ನಡ್ಕೊಂಡು ಬರ್ತಾ ಇದೆ. ಯಡಿಯೂರಪ್ಪನವರು ಮತ್ತು ಆಪ್ತ ಉಮೇಶ್ ಅವ್ರ ಮನೆಯಲ್ಲಿ 2020-21ರಲ್ಲಿ 750 ಕೋಟಿ ರೂಪಾಯಿಗೂ ಹೆಚ್ಚು ಅನೇಕ ಹಗರಣಗಳು, ಹಣ ಟ್ರಾನ್ಸ್ಫರ್ ಆಗಿದ್ದು ಕೂಡ ದಾಖಲೆಗಳನ್ನ ಈಗಾಗಲೇ ಬಂದಿದೆ. ಸೊ ಅದು ಕೂಡ ಬಂದಿದೆ. ಸೊ ಈಗ ಯಡಿಯೂರಪ್ಪನವರ ವಿರುದ್ಧ ಈಗಾಗಲೇ ಗ್ರಾಮೀಣ ಸಚಿವ ಈಶ್ವರಪ್ಪನವರು ಅವರೇ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದು ಕೂಡ ಈಗಾಗಲೇ ದಾಖಲೆಯಲ್ಲಿದೆ. ಅದು ಕೂಡ ತನಿಖೆ ನಡೀತಾ ಇದೆ. ಇವೆಲ್ಲ ಕೂಡ KKIDB ಆಗ ಅಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಬಸವರಾಜ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 200ಕ್ಕೂ ಹೆಚ್ಚು ಕೋಟಿ ಮುನ್ರತ್ನ ಅವರು ಮಂತ್ರಿ ಆಗಿದ್ರು, ಪ್ಲಾನಿಂಗ್ ಮಂತ್ರಿ. ಅವ್ರ ಕಾಲದಲ್ಲಿ ನಡೆದಿದೆ. ದತ್ತಾತ್ರೇಯ ಪಾಟೀಲ್ ಅವರು ಅಧ್ಯಕ್ಷರಾಗ ಅವಧಿಯಲ್ಲಿ ಹಗರಣ ನಡೆದಿದೆ. ಕಂದಾಯ ಇಲಾಖೆಯಲ್ಲಿ ಅಲ್ಲೂ ಕೂಡ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಅನೇಕ ಹಗರಣಗಳು, ಶೃಂಗೇರಿ ಸಬ್-ರಿಜಿಸ್ಟ್ರಾರ್, ಅದು ಕೂಡ ದಾಖಲೆಯನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಭೂ ಹಗರಣ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ದಾಖಲೆ ಆಗಿದೆ.